ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಸ್ಟೇಜಸ್ ಆಫ್ ಕ್ಯಾನ್ಸರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಕ್ಯಾನ್ಸರ್ ಅಂದ್ರೆ ಗೊತ್ತೇ ಇದೆ. ಸೊ ಕ್ಯಾನ್ಸರಲ್ಲಿ ಏನಾಗುತ್ತೆ, ಅಬ್ನಾರ್ಮಲ್ ಸೆಲ್ ಗ್ರೋತ್ ಆಗುತ್ತೆ, ಅಬ್ನಾರ್ಮಲ್ ಸೆಲ್ ಡಿವಿಷನ್ ಆಗುತ್ತೆ ಆ್ಯಂಡ್ ಸ್ಪ್ರೆಡ್ ಆಫ್ ಅಬ್ನಾರ್ಮಲ್ ಸೆಲ್ಸ್ ಇನ್ ದಿ ಬಾಡಿ ಆಗುತ್ತೆ. ಸೊ ವಾರ್ನಿಂಗ್ ಸೈನ್ಸ್ ಕೂಡ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಸ್ಟೇಜಸ್ ಆಫ್ ಕ್ಯಾನ್ಸರ್, ಸೊ ನೀವು ಕೇಳಿರ್ತೀರ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರಲ್ಲಿದ್ದಾನೆ, ಸೊ ಅದು ಏನು, ಸೊ ಈ ವಿಡಿಯೋದಲ್ಲಿ ನಾವು ನೋಡೋಣ. ಓಕೆ, ಸೊ ಕ್ಯಾನ್ಸರ್ ಸ್ಟೇಜಸ್ ನಾವು ಹೇಗೆ ನೋಡ್ತೀವಿ ಅಂದರೆ TNM ಸ್ಟೇಜಿಂಗ್ ಸಿಸ್ಟಮ್ ಯೂಸ್ ಮಾಡ್ತೀವಿ ನಾವು. TNM ಸ್ಟೇಜಿಂಗ್ ಸಿಸ್ಟಮ್. ಸೊ T ಫಾರ್ ಟ್ಯೂಮರ್ ಸೈಜ್, N ಫಾರ್ ನೋಡ್, ಲಿಂಫ್ ನೋಡ್, M ಫಾರ್ ಮೆಟಾಸ್ಟಾಸಿಸ್. ಓಕೆ, ಈ T ಫಾರ್ ಟ್ಯೂಮರ್ ಸೈಜ್, N ಫಾರ್ ಲಿಂಫ್ ನೋಡ್, M ಫಾರ್ ಮೆಟಾಸ್ಟಾಸಿಸ್ ಆಗಿದೆನಾ ಅಥವಾ ಇಲ್ಲನಾ ಅಂತ ನಾವು ನೋಡೋಣ. ಓಕೆ, ಸೊ ಕ್ಯಾನ್ಸರ್ ಸ್ಟೇಜಿಂಗ್ ಹೆಲ್ಪ್ಸ್ ಡಿಟರ್ಮೈನ್ ದಿ ಎಕ್ಸ್ಟೆಂಟ್ ಆಫ್ ಕ್ಯಾನ್ಸರ್. ಸೊ ಯಾಕೆ ಹೆಲ್ಪ್ ಆಗುತ್ತೆ ಕ್ಯಾನ್ಸರ್ ಸ್ಟೇಜಿಂಗ್ ಅಂದರೆ, ಎಷ್ಟು ಜಾಸ್ತಿ ಕ್ಯಾನ್ಸರ್ ಇದೆ ಅದು ನೋಡೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಗೈಡ್ ಟ್ರೀಟ್ಮೆಂಟ್ ಡಿಸಿಷನ್. ಸೊ ಅರ್ಲಿ ಸ್ಟೇಜ್ ಇದ್ದರೆ, ಓಕೆ, 0 ಸ್ಟೇಜ್ ಇದ್ದರೆ, ಕ್ಯಾನ್ಸರ್ ಸ್ಟೇಜ್ 1 ಮೇಲೆ ಇದ್ದರೆ ನಾವು ಟ್ರೀಟ್ಮೆಂಟ್ ಮಾಡಿ ಈಸಿಲಿ ಕಡಿಮೆ ಮಾಡ್ಬೋದು. ಅದೇ ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್ ಇದ್ದರೆ ನಾವು ಭಾಳ ಟ್ರೈ ಮಾಡಬೇಕಾಗುತ್ತೆ, ಭಾಳ ಕಷ್ಟ ಇದೆ ಟ್ರೀಟ್ಮೆಂಟ್ ಮಾಡೋಕ್ಕೆ. ಸೊ ಅದರಲ್ಲಿ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ದಿ TNM ಸಿಸ್ಟಮ್ ಈಸ್ ಕಾಮನ್ಲಿ ಯೂಸ್ಡ್. ಓಕೆ, ಸೊ ಭಾಳಷ್ಟು ಸಿಸ್ಟಮ್ಸ್ ಇದ್ದಾವೆ, ಬಟ್ ನಾವು ಏನು ಯೂಸ್ ಮಾಡ್ತೀವಿ, ಕಾಮನ್ಲಿ ಯೂಸ್ಡ್ ಸಿಸ್ಟಮ್ ಈಸ್ TNM. ಸೊ ಈಸಿ ಕೂಡ ಇದೆ, ಈಸಿಲಿ ಯಾರು ಕೂಡ ಇದನ್ನು ನೀವು ಮಾಡಬಹುದು. ಸೊ ಫಸ್ಟ್ ಸೊ T ಫಾರ್ ಟ್ಯೂಮರ್ ಸೈಜ್ ಆಫ್ ದಿ ಒರಿಜಿನಲ್ ಟ್ಯೂಮರ್. ಸೊ ಟ್ಯೂಮರ್ ಎಷ್ಟಿದೆ ಅದರ ಸೈಜ್ ಮೇಲೆ ನಾವು ಡಿಪೆಂಡ್ ಇರುತ್ತೆ. ನೆಕ್ಸ್ಟ್ N ಅಂದರೆ ಲಿಂಫ್ ನೋಡ್. ಸೊ ಲಿಂಫ್ ನೋಡ್ ಸ್ಪ್ರೆಡ್ ಟು ನಿಯರ್ ಬೈ ಲಿಂಫ್ ನೋಡ್. ಸೊ ಕ್ಯಾನ್ಸರ್ ಇದೆಲ್ಲ ಅದು ಅದ್ರ ಹತ್ತಿರ ಇರೋ ಯಾವುದಾದ್ರೂ ಲಿಂಫ್ ನೋಡಿಗೆ ಸ್ಪ್ರೆಡ್ ಆಗಿದೆನಾ ಅಥವಾ ಇಲ್ಲನಾ ಅಂತ ನೋಡ್ತೀವಿ. ಓಕೆ, ಲಿಂಫ್ ನೋಡ್ ಯಾವುದಾದ್ರೂ ಇನ್ವಾಲ್ವ್ಮೆಂಟ್ ಆಗಿದೆನಾ ಅಂತ ನಾವು ನೋಡ್ತೀವಿ. ಎನ್ ಅಂದರೆ ಏನು, ಲಿಂಫ್ ನೋಡ್ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀವಿ, ಸ್ಪ್ರೆಡ್ ಟು ನಿಯರ್ ಬೈ ಲಿಂಫ್ ನೋಡ್. ನೆಕ್ಸ್ಟ್ M ಅಂದರೆ ಏನು, ಮೆಟಾಸ್ಟಾಸಿಸ್. ಸೊ ಮೆಟಾಸ್ಟಾಸಿಸ್ ಅಂದರೆ ಏನು, ಸ್ಪ್ರೆಡ್ ಟು ಡಿಸ್ಟಂಟ್ ಆರ್ಗನ್ಸ್. ಅಂದರೆ ಏನು, ಬೇರೆ ಆರ್ಗನ್ಸ್ಗಳಿಗೆಲ್ಲ ಸ್ಪ್ರೆಡ್ ಆಗ್ತಾ ಇದೆನಾ ಕ್ಯಾನ್ಸರು ಅಥವಾ ಇಲ್ಲನಾ ಅಂತ ನಾವು M ಅಂತ ಹೇಳ್ತೀವಿ. ಓಕೆ, ಸೊ T ಮೀನ್ಸ್ ಟ್ಯೂಮರ್ ಸೈಜ್, N ಮೀನ್ಸ್ ಲಿಂಫ್ ನೋಡ್, M ಮೀನ್ಸ್ ಮೆಟಾಸ್ಟಾಸಿಸ್. ಅದು ಕ್ಯಾನ್ಸರ್ ಬೇರೆ ಆರ್ಗನ್ಸ್ಗಳಿಗೂ ಸ್ಪ್ರೆಡ್ ಆಗ್ತಾ ಇದೆನಾ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ನೋಡೋಣ. ಸೊ ಎಷ್ಟು ಸ್ಟೇಜಸ್ ಇದ್ದಾವೆ. ಫಸ್ಟ್ ಸ್ಟೇಜ್ 0, ಸ್ಟೇಜ್ 1, ನೆಕ್ಸ್ಟ್ ಇರೋದು ಸ್ಟೇಜ್ 2, ನೆಕ್ಸ್ಟ್ ಸ್ಟೇಜ್ 3, ನೆಕ್ಸ್ಟ್ ಸ್ಟೇಜ್ 4. ಸೊ 4 ಸ್ಟೇಜಸ್ ಇಲ್ಲಿ ಇದ್ದಾವೆ. ಸೊ ಫಸ್ಟ್ 1 by 1 ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಸ್ಟೇಜ್ 0 ಅಥವಾ ನಾವು ಇದನ್ನು ಕಾರ್ಸಿನೋಮಾ ಇನ್ ಸಿತು ಅಂತ ಕೂಡ ಹೇಳ್ತೀವಿ, ಕಾರ್ಸಿನೋಮಾ ಇನ್ ಸಿತು. ಸೊ ಕ್ಯಾನ್ಸರ್ ಈಸ್ ಇನ್ ಇಟ್ಸ್ ಅರ್ಲಿಯೆಸ್ಟ್ ಫಾರ್ಮ್. ಸೊ ಭಾಳ ಅರ್ಲಿಯೆಸ್ಟ್ ಫಾರ್ಮಲ್ಲಿದು ಕ್ಯಾನ್ಸರ್ ಇದೆ. ಅಬ್ನಾರ್ಮಲ್ ಸೆಲ್ಸ್ ಆರ್ ಪ್ರೆಸೆಂಟ್ ಬಟ್ ನಾಟ್ ಹ್ಯಾವ್ ಸ್ಪ್ರೆಡ್. ಅಬ್ನಾರ್ಮಲ್ ಸೆಲ್ಸ್ ಪ್ರೆಸೆಂಟ್ ಇದ್ದಾವೆ ಬಟ್ ಸ್ಪ್ರೆಡ್ ಇನ್ನೂ ಆಗಿಲ್ಲ, ಯಾಕಂದರೆ ಇದು ಅರ್ಲಿ ಸ್ಟೇಜ್ ಇದೆ. ಓಕೆ, ಸೊ ಇಲ್ಲಿ ಏನಿದೆ, ಅರ್ಲಿಯೆಸ್ಟ್ ಫಾರ್ಮ್ ಇದೆ, ಇಲ್ಲಿ ಅಬ್ನಾರ್ಮಲ್ ಸೆಲ್ಸ್ ಪ್ರೆಸೆಂಟ್ ಇದ್ದಾವೆ ಬಟ್ ಸ್ಪ್ರೆಡ್ ಆಗಿಲ್ಲ. ನೆಕ್ಸ್ಟ್, ಹೈಲಿ ಕ್ಯೂರೇಬಲ್ ವಿತ್ ಟ್ರೀಟ್ಮೆಂಟ್. ಸೊ ಇದು ಈಸಿಲಿ ಕ್ಯೂರ್ ಆಗುತ್ತೆ, ಟ್ರೀಟ್ಮೆಂಟ್ನಿಂದ ಈಸಿಲಿ ಕ್ಯೂರ್ ಮಾಡ್ಬೋದು, ಯಾಕಂದರೆ ಸ್ಟೇಜ್ 0ದಲ್ಲಿ ಇದು ಇದೆ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಸ್ಟೇಜ್ 1 ಅರ್ಲಿ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಓಕೆ, ಸ್ಟೇಜ್ 1ಅನ್ನು ನಾವು ಏನಂತ ಹೇಳ್ತೀವಿ, ಅರ್ಲಿ ಸ್ಟೇಜ್ ಆಫ್ ಕ್ಯಾನ್ಸರ್. ಸೊ ಇಲ್ಲೇನಾಗುತ್ತೆ, ಒಂದು ಸಣ್ಣ ಟ್ಯೂಮರ್ ಆಗುತ್ತೆ. ಓಕೆ, ಕ್ಯಾನ್ಸರ್ ಇನ್ ಸಿತುವಲ್ಲಿ ಏನಾಗಿತ್ತು, ಸ್ಟೇಜ್ 0 ಇಲ್ಲಿ ಟ್ಯೂಮರ್ ಏನು ಆಗಿರಲಿಲ್ಲ. ಸೊ ಅಬ್ನಾರ್ಮಲ್ ಸೆಲ್ಸ್ ಪ್ರೆಸೆಂಟ್ ಇದ್ದು, ಇಲ್ಲೇನಾಗಿದೆ, ಸ್ಮಾಲ್ ಟ್ಯೂಮರ್ ರೆಡಿಯಾಗಿದೆ, ಸ್ಮಾಲ್ ಗಡ್ಡೆ ಅಂತಾರಲ್ಲ ಅದು ರೆಡಿ ಆಗಿದೆ, ಲೋಕಲೈಸ್ಡ್ ಟು 1 ಏರಿಯಾ. ಸೊ ಟ್ಯೂಮರ್ ಎಲ್ಲಿದೆ, ಒಂದೇ ಪ್ಲೇಸಲ್ಲಿದೆ, ಇದು ಬೇರೆ ಕಡೆ ಸ್ಪ್ರೆಡ್ ಆಗಿಲ್ಲ. ಓಕೆ, ನೋ ಸ್ಪ್ರೆಡ್ ಟು ಲಿಂಫ್ ನೋಡ್, ಅಂದರೆ ಲಿಂಫ್ ನೋಡಿಗೆ ಕೂಡ ಸ್ಪ್ರೆಡ್ ಆಗಿಲ್ಲ, ಅಥವಾ ಬೇರೆ ಆರ್ಗನ್ಸ್ಗಳಿಗೆ ಕೂಡ ಇದು ಸ್ಪ್ರೆಡ್ ಆಗಿಲ್ಲ ಇನ್ನು. ಸ್ಟೇಜ್ 1ನಲ್ಲಿ ಏನಿದೆ, ಸೊ ಒಂದು ಸಣ್ಣ ಟ್ಯೂಮರ್ ಇದೆ, ಅದು ಸ್ಪ್ರೆಡ್ ಆಗಿಲ್ಲ, ಲಿಂಫ್ ನೋಡ್ಗಳಿಗೆ ಕೂಡ ಸ್ಪ್ರೆಡ್ ಆಗಿಲ್ಲ, ಮತ್ತು ಬೇರೆ ಆರ್ಗನಿಗೆ ಕೂಡ ಸ್ಪ್ರೆಡ್ ಆಗಿಲ್ಲ. ಅಂದರೆ ಇಲ್ಲಿ N ಲಿಂಫ್ ನೋಡ್ 0 ಇದೆ, M ಕೂಡ 0 ಇದೆ, ಮೆಟಾಸ್ಟಾಟಿಸ್ನೂ ಆಗಿಲ್ಲ, ಲಿಂಫ್ ನೋಡ್ ಇನ್ವಾಲ್ವ್ಮೆಂಟ್ನೂ ಇಲ್ಲ. ನೆಕ್ಸ್ಟ್, ಸರ್ಜರಿ ಆರ್ ರೇಡಿಯೇಷನ್ ಥೆರಪಿ ಈಸ್ ಆಫನ್
ಎಫೆಕ್ಟಿವ್. ಅಂದರೆ ನಾವು ಅದನ್ನು ಸರ್ಜರಿ ಮಾಡಿ ರಿಮೂವ್ ಮಾಡಬಹುದು ಅಥವಾ ರೇಡಿಯೇಷನ್ ಥೆರಪಿನಿಂದ ಕೂಡ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡಬಹುದು. ಓಕೆ, ಅಂದರೆ ಇದು ಕೂಡ ನಾವು ಟ್ರೀಟ್ಮೆಂಟ್ ಮಾಡಬಹುದು, ಇದು ಕೂಡ ಅರ್ಲಿ ಸ್ಟೇಜ್ ಇದೆ ಅಂತ ಅರ್ಥ. ಓಕೆ, ಸೊ ಐ ಥಿಂಕ್ ನಿಮಗೆ ಕ್ಯಾರ್ಸಿನೋಮಾ ಎನಿಸಿತ್ತು ಸ್ಟೇಜ್ 0 ಅರ್ಥ ಆಗಿರ್ಬೋದು. ಇದರಲ್ಲಿ ಏನಿತ್ತು, ಅಬ್ನಾರ್ಮಲ್ ಸೆಲ್ಸ್ ಪ್ರೆಸೆಂಟ್ ಇದ್ದು ಸ್ಪ್ರೆಡ್ ಕೂಡ ಆಗಿಲ್ಲ, ಇದು ಟ್ರೀಟ್ಮೆಂಟ್ ಈಸಿಲಿ ಮಾಡಬಹುದಾಗಿತ್ತು. ಸೊ ಅರ್ಲಿ ಸ್ಟೇಜ್ 1 ಇದರಲ್ಲಿ ಏನಾಗಿತ್ತು, ಸಣ್ಣದೊಂದು ಟ್ಯೂಮರ್ ಇದೆ, ಸ್ಮಾಲ್ ಟ್ಯೂಮರ್ ಇದೆ, ಲೋಕಲೈಸ್ ಒಂದೇ ಪ್ಲೇಸಲ್ಲಿ ಟ್ಯೂಮರ್ ಪ್ರೆಸೆಂಟ್ ಇದೆ, ಇಲ್ಲೂ ಕೂಡ ಸ್ಪ್ರೆಡ್ ಆಗಿಲ್ಲ, ಲಿಂಫ್ ನೋಡಿಗೂ ಸ್ಪ್ರೆಡ್ ಆಗಿಲ್ಲ, ಡಿಸ್ಟೆಂಟ್ ಆರ್ಗನ್ ಅಂದರೆ ಬೇರೆ ಬೇರೆ ಆರ್ಗನ್ಸ್ಗಳಿಗೆ ಕೂಡ ಸ್ಪ್ರೆಡ್ ಆಗಿಲ್ಲ. ಇದು ಸರ್ಜರಿ ಅಥವಾ ರೇಡಿಯೇಷನ್ ಥೆರಪಿ ಕೊಟ್ಟರೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸ್ಟೇಜ್ 2 ಲೋಕಲ್ಲಿ ಅಡ್ವಾನ್ಸ್ಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸ್ಟೇಜ್ 2 ಹೇಗಿದೆ, ಇಲ್ಲಿ ಲೋಕಲ್ಲಿ ಅಡ್ವಾನ್ಸ್ಡ್ ಕ್ಯಾನ್ಸರ್. ಟ್ಯೂಮರ್ ಈಸ್ ಲಾರ್ಜರ್ ಆ್ಯಂಡ್ ಮೇ ಹ್ಯಾವ್ ಇನ್ವೇಡೆಡ್ ನಿಯರ್ ಬೈ ಟಿಶ್ಯೂ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಟ್ಯೂಮರ್ ಮೊದಲು ಸ್ಮಾಲ್ ಇತ್ತು, ಅದು ಏನಾಗಿದೆ ಇಲ್ಲಿ ಲಾರ್ಜ್ ಟ್ಯೂಮರ್ ಆಗಿದೆ. ಓಕೆ, ಆ್ಯಂಡ್ ಮೇ ಹ್ಯಾವ್ ಇನ್ವೇಡೆಡ್ ಟು ನಿಯರ್ ಬೈ ಟಿಶ್ಯೂ. ಸೊ ಇಲ್ಲಿ ಏನಾಗಿದೆ, ಟ್ಯೂಮರ್ ದೊಡ್ಡದಾಗಿದೆ ಮತ್ತು ಹತ್ತಿರ ಯಾವ್ಯಾವ ಟಿಶ್ಯೂ ಇರ್ತಾವೆ ಅಲ್ಲ ಅದ್ರ ಒಳಗಡೆ ಕೂಡ ಇನ್ವೇಡ್ ಆಗಿರಬಹುದು. ಓಕೆ, ಹತ್ತಿರ ಯಾವ ಟಿಶ್ಯೂ ಇರುತ್ತೆ ಅಲ್ಲ ಅದ್ರೊಳಗಡೆ ಕೂಡ ಇನ್ವೇಡ್ ಆಗಿರ್ಬೋದು, ಇಟ್ ಮೀನ್ಸ್ ಅದರೊಳಗಡೆ ಕೂಡ ಎಂಟರ್ ಆಗಿರಬಹುದು. ನೆಕ್ಸ್ಟ್ ಮೇ ಇನ್ವಾಲ್ವ್ಮೆಂಟ್ ಆಫ್ ನಿಯರ್ ಬೈ ಲಿಂಫ್ ನೋಡ್, ಅಂದರೆ ಅರ್ಥ ಏನು, ಲಿಂಫ್ ನೋಡ್ ಒಳಗಡೆ ಕೂಡ ಇನ್ವಾಲ್ವ್ಮೆಂಟ್ ಇರಬಹುದು ಇದರಲ್ಲಿ. ಓಕೆ, ಸ್ಟೇಜ್ 2 ಅಲ್ಲಿ ಏನಾಗಿರ್ಬೋದು, ಲಿಂಫ್ ನೋಡಲ್ಲಿ ಕೂಡ ಇಲ್ಲಿ ಇನ್ವಾಲ್ವ್ಮೆಂಟ್ ಆಗಿರಬಹುದು. ನೆಕ್ಸ್ಟ್ ಟ್ರೀಟ್ಮೆಂಟ್ ಮೇ ಇನ್ಕ್ಲೂಡ್ ಸರ್ಜರಿ, ರೇಡಿಯೇಷನ್ ಆ್ಯಂಡ್ ಕೀಮೋಥೆರಪಿ. ಓಕೆ, ಸೊ ಇಲ್ಲಿ ಟ್ರೀಟ್ಮೆಂಟ್ ನಾವು ಎದರಿಂದ ಕಡಿಮೆ ಮಾಡಬಹುದು ಇದನ್ನು ಅಂದರೆ ಸರ್ಜರಿ ಮಾಡಬಹುದು, ರೇಡಿಯೇಷನ್ ಆ್ಯಂಡ್ ಕೀಮೋಥೆರಪಿ ಎಲ್ಲ ನಾವು ಇಲ್ಲಿ ಕೊಡ್ತೀವಿ. ಸೊ ಐ ಥಿಂಕ್ ನಿಮಗೆ ಲೋಕಲ್ಲಿ ಅಡ್ವಾನ್ಸ್ಡ್ ಕ್ಯಾನ್ಸರ್ ಅಥವಾ ಸ್ಟೇಜ್ 2 ಅರ್ಥ ಆಗಿರ್ಬೋದು. ಸೊ ಸ್ಟೇಜ್ 2 ಒಳಗಡೆ ಏನಾಗುತ್ತೆ, ಲಾರ್ಜ್ ಟ್ಯೂಮರ್ಸ್ ಮೊದಲು ಚಿಕ್ಕದಿತ್ತು, ಇವಾಗ ಲಾರ್ಜ್ ಆಗಿದೆ. ಓಕೆ, ಮತ್ತು ಬೇರೆ ನಿಯರ್ ಬೈ ಟಿಶ್ಯೂ ಇರ್ತವೆಲ್ಲ ಅಲ್ಲಿ ತನಕ ಸ್ಪ್ರೆಡ್ ಆಗಿದೆ. ಇನ್ವಾಲ್ವ್ಮೆಂಟ್ ಆಫ್ ಲಿಂಫ್ ನೋಡ್ ಅಂದರೆ ಸೊ ಯಾವ ನಿಯರ್ ಬೈ ಹತ್ತಿರ ಇರ್ತಾವೆಲ್ಲ ಲಿಂಫ್ ನೋಡ್ ಯಾವ ಹತ್ತಿರ ಇರ್ತಾವೆಲ್ಲ ಅದ್ರ ಇನ್ವಾಲ್ವ್ಮೆಂಟ್ ಕೂಡ ಆಗಿರ್ಬೋದು. ಸೊ ಇಲ್ಲಿ ನಾವು ಟ್ರೀಟ್ಮೆಂಟ್ ಹೇಗೆ ಕೊಡ್ತೀವಿ, ಸರ್ಜರಿ, ರೇಡಿಯೇಷನ್ ಆ್ಯಂಡ್ ಕೀಮೋಥೆರಪಿ ಕೊಡ್ತೀವಿ. ನೆಕ್ಸ್ಟ್ ಸ್ಟೇಜ್ 3 ಅಡ್ವಾನ್ಸ್ಡ್ ರೀಜನಲ್ ಸ್ಪ್ರೆಡ್. ಓಕೆ, ಅಡ್ವಾನ್ಸ್ಡ್ ರೀಜನಲ್ ಸ್ಪ್ರೆಡ್ ಅಂತ ಹೇಳ್ತೀವಿ ಸ್ಟೇಜ್ 3. ಸೊ ಕ್ಯಾನ್ಸರ್ ಹ್ಯಾಸ್ ಸ್ಪ್ರೆಡ್ ಮೋರ್ ಎಕ್ಸ್ಟೆನ್ಸಿವ್ಲಿ ಟು ನಿಯರ್ ಬೈ ಲಿಂಫ್ ನೋಡ್ ಆ್ಯಂಡ್ ಸರೌಂಡಿಂಗ್ ಟಿಶ್ಯೂ. ಸೊ ಇಲ್ಲಿ ಏನಾಗಿದೆ, ಕ್ಯಾನ್ಸರ್ ಏನಾಗಿದೆ, ಜಾಸ್ತಿ ಸ್ಪ್ರೆಡ್ ಆಗಿದೆ. ಓಕೆ, ಸೊ ಸ್ಟೇಜ್ 2 ಅಲ್ಲಿ ಏನಾಗಿತ್ತು, ಮೇ ಹ್ಯಾವ್ ಇನ್ವೇಡೆಡ್ ಟು ನಿಯರ್ ಬೈ ಟಿಶ್ಯೂ, ಅಂದರೆ ಸೈಡಿಗೆ ಯಾವ ಟಿಶ್ಯೂ ಇರ್ತಾವೆಲ್ಲ ಅದರೊಳಗಡೆ ಎಂಟರ್ ಆಗಿರಬಹುದು. ಬಟ್ ಇಲ್ಲಿ ಏನಾಗಿದೆ, ಜಾಸ್ತಿ ಆಗಿದೆ, ಎಕ್ಸ್ಟೆನ್ಸಿವ್ಲಿ ನಿಯರ್ ಬೈ ಲಿಂಫ್ ನೋಡ್ ಆ್ಯಂಡ್ ಸರೌಂಡಿಂಗ್ ಟಿಶ್ಯೂ. ಸೊ ಅದರ ಸೈಡಿಗೆ ಆಜು ಬಾಜು ಯಾವ ಟಿಶ್ಯೂ ಇರುತ್ತೆ ಅಲ್ಲ, ಸೈಡಿಗೆ ಯಾವ ಟಿಶ್ಯೂ ಇರ್ತವೆ, ಹತ್ತಿರ ಯಾವ ಟಿಶ್ಯೂ ಇರ್ತವೆ ಅದ್ರ ಒಳಗಡೆ 100% ಇಲ್ಲಿ ಏನಾಗಿದೆ, ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ. 100% ಇಲ್ಲಿ ಏನಾಗಿದೆ, ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ. ಲಿಂಫ್ ನೋಡ್ ಒಳಗಡೆ ಕೂಡ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ, ಸರೌಂಡಿಂಗ್ ಟಿಶ್ಯೂ ಒಳಗಡೆ ಕೂಡ 100% ಇಲ್ಲಿ ಏನಾಗಿದೆ, ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ. ಸೊ ಇದ್ರ ಒಳಗಡೆ ಏನು ಮಾಡ್ತಾರೆ, ಮೋರ್ ಅಗ್ರೆಸಿವ್ ಟ್ರೀಟ್ಮೆಂಟ್ ಈಸ್ ರಿಕ್ವೈರ್ಡ್, ಅಂದರೆ ಜಾಸ್ತಿ ಟ್ರೀಟ್ಮೆಂಟ್ ಬೇಕು, ಇನ್ಕ್ಲೂಡಿಂಗ್ ಕೀಮೋಥೆರಪಿ, ಟಾರ್ಗೆಟೆಡ್ ಥೆರಪಿ. ಸೊ ಕೀಮೋಥೆರಪಿ, ಟಾರ್ಗೆಟೆಡ್ ಥೆರಪಿ ಮತ್ತು ರೇಡಿಯೇಷನ್ ಥೆರಪಿ ಎಲ್ಲ ಇಲ್ಲಿ ಮಾಡ್ತಾರೆ. ಸೊ ಐ ಥಿಂಕ್ ನಿಮಗೆ ಸ್ಟೇಜ್ 3 ಅರ್ಥ ಆಗಿರ್ಬೋದು. ಇಲ್ಲಿ ಏನಾಗಿದೆ, ಲಿಂಫ್ ನೋಡ್ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಿದ್ದಾವೆ, ಲಿಂಫ್ ನೋಡ್ ಏನಾಗಿದ್ದಾವೆ, ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಿದ್ದಾವೆ ಆ್ಯಂಡ್ ಸರೌಂಡಿಂಗ್ ಟಿಶ್ಯೂ ಇರ್ತವೆ ಎಲ್ಲ. ಕ್ಯಾನ್ಸರ್ ಒಂದು ಪ್ಲೇಸಲ್ಲಿ ಆಗಿದೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಇದು ಕ್ಯಾನ್ಸರ್. ಸೊ ಎಲ್ಲ ಸರೌಂಡಿಂಗ್ ಟಿಶ್ಯೂಯಲ್ಲಿ ಕೂಡ ಏನಾಗಿದೆ, ಈಗ ಕ್ಯಾನ್ಸರ್ ಸ್ಪ್ರೆಡ್ ಆಗಿಬಿಟ್ಟಿದೆ ಅಂತ ಅರ್ಥ. ಸ್ಟೇಜ್ 3ಯಲ್ಲಿ ಏನಾಗಿದೆ, ಎಲ್ಲ ಸರೌಂಡಿಂಗ್ ಟಿಶ್ಯೂಯಲ್ಲಿ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ. ನೆಕ್ಸ್ಟ್ ಲಾಸ್ಟ್ ಸ್ಟೇಜ್ ಈಸ್ 4th ಸ್ಟೇಜ್. ಸ್ಟೇಜ್ 4 ಮೆಟಾಸ್ಟ್ಯಾಟಿಕ್ ಕ್ಯಾನ್ಸರ್. ಮೆಟಾಸ್ಟ್ಯಾಟಿಕ್ ಮೀನ್ಸ್ ಬೇರೆ ಬೇರೆ ಆರ್ಗನ್ಸ್ಗಳಿಗೆಲ್ಲ ಏನಾಗ್ತಾ ಇದೆ, ಸ್ಪ್ರೆಡ್ ಆಗ್ತಾ ಇದೆ ಅಂತ ಅರ್ಥ. ಕ್ಯಾನ್ಸರ್ ಹ್ಯಾಸ್ ಸ್ಪ್ರೆಡ್ ಟು ಡಿಸ್ಟೆಂಟ್ ಆರ್ಗನ್ಸ್. ಕ್ಯಾನ್ಸರ್ ಏನಾಗಿದೆ, ಡಿಸ್ಟೆಂಟ್ ಆರ್ಗನ್ಸ್ಗಳಿಗೆಲ್ಲ ಸ್ಪ್ರೆಡ್ ಆಗಿದೆ. ಎಕ್ಸಾಂಪಲ್ ಲಂಗ್ ಕ್ಯಾನ್ಸರ್ ಸ್ಪ್ರೆಡ್ಡಿಂಗ್ ಟು ಲಿವರ್. ಓಕೆ, ಲಂಗ್ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ, ಮೊದಲು ಅವ್ರಿಗೆ ಎಲ್ಲಿತ್ತು, ಲಂಗ್ ಒಳಗಡೆ ಕ್ಯಾನ್ಸರ್ ಇತ್ತು, ಅದು ಸ್ಪ್ರೆಡ್ ಆಗಿದೆ ಲಿವರ್ ತನಕ. ಓಕೆ, ಸೊ ಈ ಥರ ಅವರಿಗೆ ಬೇರೆ ಬೇರೆ ಆರ್ಗನ್ಸ್ಗಳಿಗೆಲ್ಲ ಏನಾಗ್ತಾ ಇದೆ, ಕ್ಯಾನ್ಸರ್ ಸ್ಪ್ರೆಡ್ ಆಗ್ತಾ ಇದೆ. ಅದನ್ನು ನಾವು ಮೆಟಾಸ್ಟ್ಯಾಟಿಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಮೋಸ್ಟ್ ಅಡ್ವಾನ್ಸ್ಡ್ ಸ್ಟೇಜ್ ಆಫನ್ ರಿಕ್ವೈರಿಂಗ್ ಪ್ಯಾಲಿಟೇಟಿವ್ ಟ್ರೀಟ್ಮೆಂಟ್ ಟು ಮ್ಯಾನೇಜ್ ಸಿಂಪ್ಟಮ್ಸ್ ಆ್ಯಂಡ್ ಇಂಪ್ರೂವ್ ಕ್ವಾಲಿಟಿ ಆಫ್ ಲೈಫ್. ಓಕೆ, ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರಲ್ಲಿ ಏನಾಗುತ್ತೆ, ಜಾಸ್ತಿ ಅಡ್ವಾನ್ಸ್ ಮೆಡಿಸಿನ್ಸ್, ಮೆಡಿಕಲ್ ಕೇರ್ ನಾವು ಕೊಡಬೇಕಾಗುತ್ತೆ ಆ್ಯಂಡ್ ಪ್ಯಾಲಿಟೇಟಿವ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಪ್ಯಾಲಿಟೇಟಿವ್ ಟ್ರೀಟ್ಮೆಂಟ್ ಅಂದರೆ ಏನು ಅರ್ಥ,
ಸೊ ಅವರಿಗೆ ಕ್ಯಾನ್ಸರ್ ಕಡಿಮೆ ಆಗೋದಿಲ್ಲ. ಸೈನ್ ಆ್ಯಂಡ್ ಸಿಂಪ್ಟಮ್ಸ್ಗಳಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು. ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಲ್ಲ, ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಏನೇನಿದ್ದಾವೆ ಅದನ್ನು ಕಡಿಮೆ ಮಾಡಿ ಅವ್ರ ಕ್ವಾಲಿಟಿ ಆಫ್ ಲೈಫನ್ನು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಇಂಪ್ರೂವ್ ಕ್ವಾಲಿಟಿ ಆಫ್ ಲೈಫ್. ಬಟ್ 100% ಕ್ಯೂರ್ ಮಾಡೋಕ್ಕೆ ಆಗೋದಿಲ್ಲ. ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರಲ್ಲಿ 100% ಏನಂತ ಹೇಳ್ತೀವಿ, ಕ್ಯೂರ್ ಮಾಡೋಕ್ಕೆ ಆಗೋದಿಲ್ಲ. ಭಾಳ ಕಷ್ಟ ಇರುತ್ತೆ, ಮಾಡ್ಬೋದು ಬಟ್ ಭಾಳ ಕಷ್ಟ ಇರುತ್ತೆ. ಯಾಕಂದರೆ ಎಲ್ಲ ಆರ್ಗನ್ಸ್ಗಳಲ್ಲಿ ಇದು ಏನಾಗಿದೆ, ಸ್ಪ್ರೆಡ್ ಆಗಿದೆ. ಮೆಟಾಸ್ಟ್ಯಾಟಿಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಬೇರೆ ಬೇರೆ ಆರ್ಗನ್ಸ್ಗಳಲ್ಲಿ ಇದು ಏನಾಗಿದೆ, ಸ್ಪ್ರೆಡ್ ಆಗಿದೆ. ಸೊ ಇನ್ನೊಂದು ಸರಿ ನೋಡೋಣ, ಸ್ಟೇಜಸ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಫಸ್ಟ್ ಕಾರ್ಸಿನೋಮಾ ಎನಿಸಿತ್ತು ಅಥವಾ ಸ್ಟೇಜ್ 0. ಇಲ್ಲಿ ಏನಾಗಿದೆ, ಅಬ್ನಾರ್ಮಲ್ ಸೆಲ್ಸ್ ಪ್ರೆಸೆಂಟ್ ಇದ್ದಾವೆ, ಸ್ಪ್ರೆಡ್ ಆಗಿಲ್ಲ. ಓಕೆ, ಕೆಳಗಡೆ ಸ್ಮಾಲ್ ಟ್ಯೂಮರ್ ಇತ್ತು, ಸೆಲ್ಸ್ ಇದ್ದು ಮೊದಲು, ಅದು ಏನಾಯಿತು, ಸ್ಮಾಲ್ ಟ್ಯೂಮರ್ ಆಯಿತು. ಓಕೆ, ಮತ್ತು ಇಲ್ಲೂ ಸ್ಪ್ರೆಡ್ ಆಗಿಲ್ಲ. ಓಕೆ, ಸ್ಟೇಜ್ 1ದಾಗ ಏನಾಗಿತ್ತು, ಸ್ಟೇಜ್ 1ನಲ್ಲಿ ಸ್ಪ್ರೆಡ್ ಆಗಿಲ್ಲ. ನೆಕ್ಸ್ಟ್ ಸ್ಟೇಜ್ 2ಅಲ್ಲಿ ನೋಡಿದಾಗ ಟ್ಯೂಮರ್ ಲಾರ್ಜ್ ಆಯಿತು. ಟ್ಯೂಮರ್ ಏನಾಯಿತು, ಲಾರ್ಜ್ ಆಯಿತು. ಇಲ್ಲೇನಾಯಿತು, ಇನ್ವೇಡೆಡ್ ನಿಯರ್ ಬೈ ಟಿಶ್ಯೂಸ್. ಸೊ ನಿಯರ್ ಬೈ ಟಿಶ್ಯೂಸ್ ಇರ್ತಾವಲ್ಲ, ಅದರೊಳಗಡೆ ಇನ್ವೇಡ್ ಆಗಿರ್ಬೋದು ಅಥವಾ ಲಿಂಫ್ ನೋಡ್ ಒಳಗಡೆ ಕೂಡ ಇನ್ವಾಲ್ವ್ ಆಗಿರಬಹುದು. ಬಟ್ ಅದೇ ಸ್ಟೇಜ್ 3ಯಲ್ಲಿ ನೋಡಿದಾಗ ಇಲ್ಲೇನಾಗಿದೆ, ನಿಯರ್ ಬೈ ಟಿಶ್ಯೂಗೆ 100% ಸ್ಪ್ರೆಡ್ ಆಗಿದೆ. ಆ್ಯಂಡ್ ಲಿಂಫ್ ನೋಡಿರ್ತಾವೆ ಅಲ್ಲ, ಅಲ್ಲಿ ಕೂಡ ಏನಾಗಿದೆ, 100% ಇದು ಸ್ಪ್ರೆಡ್ ಆಗಿದೆ ಅಂತ ಅರ್ಥ, ಅಡ್ವಾನ್ಸ್ ಆಗಿದೆ. ಸೊ ಇದಕ್ಕೆ ಜಾಸ್ತಿ ಟ್ರೀಟ್ಮೆಂಟ್ ಬೇಕು. ಲಾಸ್ಟ್ ಇದೆ ಮೆಟಾಸ್ಟ್ಯಾಟಿಕ್ ಕ್ಯಾನ್ಸರ್. ಸೊ ಇಲ್ಲೇನಾಗಿದ್ದಾವೆ, ನಿಯರ್ ಬೈ ಆರ್ಗನ್ಸ್ ಎಲ್ಲದಕ್ಕೆ ಕ್ಯಾನ್ಸರ್ ಆಗಿದೆ, ಬಟ್ ದೂರ ಯಾವಿರ್ತಾವೆಲ್ಲ, ಇಟ್ ಮೀನ್ಸ್ ಲಂಗ್ಸ್ ಇಲ್ಲಿ ಪ್ರೆಸೆಂಟ್ ಇದ್ದಾವೆ. ಓಕೆ, ಲಂಗ್ಸ್ ಇಲ್ಲಿದೆ, ಲಿವರ್ ಇಲ್ಲಿದೆ. ಲಂಗ್ ಕ್ಯಾನ್ಸರ್ ಲಿವರ್ ತನಕ ಸ್ಪ್ರೆಡ್ ಆಗ್ತಾ ಇದೆ. ಓಕೆ, ಸೊ ಲಂಗ್ ಮತ್ತು ಲಿವರ್ ಸಪರೇಟೆಡ್ ಬೈ ದ ಡಯಾಫ್ರಾಮ್ ಅಂತ ಹೇಳ್ತೀವಲ್ಲ, ಡಯಾಫ್ರಾಮ್ನಿಂದ ಸಪ್ರೇಟ್ ಆಗಿದ್ದಾವೆ. ಬಟ್ ಸ್ಟಿಲ್ ಲಂಗಿಂದ ಲಿವರ್ ತನಕ ಏನು ಬರ್ತಾ ಇದೆ, ಕ್ಯಾನ್ಸರ್ ಬರ್ತಾ ಇದೆ. ಅಂದರೆ ಬೇರೆ ಬೇರೆ ಆರ್ಗನ್ಸ್ಗಳಿಗೆಲ್ಲ ಕ್ಯಾನ್ಸರ್ ಹರಡ್ತಾ ಇದೆ. ಅದನ್ನು ನಾವು ಮೆಟಾಸ್ಟ್ಯಾಟಿಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಯಾರು ನರ್ಸಿಂಗಲ್ಲಿದ್ದಾರೆ ಅಥವಾ ಬೇರೆ ಮೆಡಿಕಲ್ ಕೋರ್ಸಲ್ಲಿದ್ದಾರೆ ಅವರಿಗೆ ಈ ವಿಡಿಯೋನ ಸೆಂಡ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.